ಏನಾಯಿತು? ಹಾಂ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮನೆಯವರು ನೋಡ್ಬೋದು, ಮಳೆ ಹೋಯ್ತು. ಅಡಿಕೆ ಗಿಡಕ್ಕೆ ಟ್ಯಾಂಕಿಲಿದ್ದಿದ್ದು ನೀರನ್ನ ತಗೊಂಡೋಗಿ ಕುಯ್ತಾ ಇದ್ದಾರೆ. ಎದ್ದೇನೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಇಲ್ಲೊಂದು ಟ್ಯಾಂಕಿ ತಂದು ಖಾಲಿ ಮಾಡುತ್ತೆ. ಎರಡು ಟ್ಯಾಂಕಿ ನೀರು ಖಾಲಿ ಮಾಡಿದೆ. ಕಾಫಿ ಹಾಲು ಇಸ್ಕೊಂಬರ್ಬೇಕು. ಅವ್ರಿನ್ನೂ ಎದ್ದೇ ಇಲ್ಲ. ಅವರೇ ಎದ್ದಿಲ್ಲ. ನಾನು ಎದ್ದಾಗ ಏನಿದು ಇವನ್ ಮಾತ್ರ ಸೌಂಡ್ ಮಾಡ್ತಾವನೆ, ಎಲ್ಲೊಂಟೋಗ್ಬಿಟ್ರು. ಆಮೇಲೆ ಬಿಟ್ರೆ ಅಂದ್ಬಿಟ್ಟು 2 ಟ್ಯಾಂಕಿ ನೀರು ಖಾಲಿ ಮಾಡಿ ಒಂದು ತಿಂಗಳು ಕಂಡು ಎದ್ದೆ. ಹಾಲಿಸ್ಕೊಂಬರೋಣ ಬಾ ಅಂತವ ಅವಳು. ಹಾಲು ನಡಿ. ಇವರು ಲೇಟಾಗಿ ಕಟ್ತು ಅಂದರೆ ಒಂದು ಗಾಡಿ ಗಂಜಲ ಉಯ್ಕ ಮಡಿಕತ್ತಾರೆ. ಬೆಳಿಗ್ಗೆ ಎದ್ದೆ ಕಟ್ಬೇಕಾಯ್ತು. ಅಷ್ಟೊತ್ತಿಗೆ ಎದ್ನಲ್ಲ. 5 ಗಂಟೆಗೆ ಕಟ್ಬಿಡ್ತೀಯ ಈಚೆ ಕಡೆಗೆ. ನೋಡು, ಬಾಳೆಗೊನೆ ಅಲ್ಲಿ ಗಾಳಿಗೆ ಬಿದ್ದೋಗೈತೆ ನೋಡಿ. ಇನ್ನೆಷ್ಟು ಗಾಳಿ ಐತೆ ಅಂದರೆ ನಮ್ಮ ಕಡೆ ಅಷ್ಟು ಗಾಳಿ ಐತೆ ನೋಡಿ. ಇಲ್ಲಿ ನೋಡಿ, ಬಾಳೆ ಈ ಕಡೆ ಬೀಳುತ್ತೆ ಅಂತ ಹಿಂಗ್ ದಡಿ ಕೊಟ್ಟಿದ್ದೆ. ಗೆಡ್ಡೆ ಬೆಚ್ಚನೆ ಅದು ಇದೆ. ಸಲಿನೂ ಹಿಂಗೇನೆ ಒಂದು ಬಿದೋಗಿತ್ತು. ಈ ಸಲಿನೂ 2 ಗೊನೆ. ಗಾಳಿ ಏನು ಹುಸಿ ಐತಾ, ಸಖತ್ತು ಗಾಳಿ ಫ್ರೆಂಡ್ಸ್. ಈ ಕಡೆ ದಡಿ ಬೀಳುತ್ತೆ ಅಂದ್ಬಿಟ್ಟು ಈ ಕಡೆ ಯಾಕೆ ಅಂತಂದ್ರೆ ನಾವು ಸುಮಾರು ವರ್ಷಗಳ ಆಯ್ತು. ಅಲ್ಲೇ ಒಂದು ಬೇರೆ ಬೆಚ್ಚನೆ ಬಿದೋಗೈತಿ. 5-6 ವರ್ಷನೇ ಆಗೈತಿ. ಮನೆ ಕಟ್ಟಿ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಸ್ವಲ್ಪ ಆಳ ಮಾಡಿ ನೆಟ್ಟಿದ್ದು ಬಾಳೆಯ. ಅದು ಯಾಕೆಂದ್ರೆ ಮೇಕೆ ಬೆಳಿತಾ ಇದೆ. ಒಂದು 4-5 ವರ್ಷದ ಬಾಳೆನೋ, ಹಂಗಾಗಿ ಬಿದೋಗ್ಬಿಟ್ಟೈತೆ. ಸಲಿ ಒಂದು ಹಿಂಗೆ ಬಿದೋಯ್ತು, ಈ ಸಲಿನೂ ಒಂದು ಹಿಂಗೆ ಬಿದೋಯ್ತು. ಚೆನ್ನಾಗಿ ಇದಾಯ್ತು. ಸರಿ ಸೇಮ್ ಇಷ್ಟ ಆಗೋ ಸಲಿನೂ ಸೇಮ್ ಇಷ್ಟ. ಚೆನ್ನಾಗಿ ಹಣ್ಣು ಮಾಡಿದ್ದೆ ಅವಾಗ. ಗಾಳಿಗೆ ಎಲ್ಲ ಹಂಗೆ ಉದುರಿದ್ರು. ಇದ ಹಾಡು ತಿನ್ಕತ್ತವ, ಹಾಡಿಗೆ ಹಾಕ್ಬಿಡು. ಗೊಂಬೆ ಓಡೆ ಹೋದ್ಲು. ಅವಳು ಹಾಲಿಸ್ಕೊಂಬರ್ಲಿ ನಮ್ಮ ಅಮ್ಮ ಅಂತ ರೆಡಿಯಾಗಿ ಕುಂತಾಳಲ್ಲೇ. ಅವಳು ಫ್ರೆಂಡ್ಸ್ ಏನು ಗೊತ್ತಾ, ನಾನು ಹಾಲಿಸ್ಕೊಂಬರಕ್ಕೆ ಹೊಂಟ್ರೆ ಅವಳು ಅಲ್ಲಿವರೆಗೂ ನನ್ನ ಜೊತೆ ಬಂದು ಅಲ್ಲಿ ರೋಡಲ್ಲಿ ಕಾಯ್ಕೊಂಡು ಕುತ್ಕೋತಾಳೆ. ಆಮೇಲೆ ಬರ್ಬೇಕಾದ್ರೆ ಮತ್ತೆ ರಿಟರ್ನ್ ಬಂದು ತಂದ ತಕ್ಷಣನೇ ಹಾಲು ಫಸ್ಟ್ ಒಳಗೆ ಹಾಕ್ಬೇಕು. ಹಂಗೆ. ನಮಗೂ ಕಾಫಿ ಕೊಡ್ತೀರ ಹಂಗೆ? ನೀನು ಕಾಫಿಯಲ್ಲಿ ಕುಡಿತೀಯ ಬೆಳಗ್ಗೆ ಟೈಮು? ನಮ್ಮನೆಯವ್ರು ನೋಡಿ, ಈ ಕಾಫಿ ಕಾಸ್ಕೊಳ್ಳ ಹಾಲು ಕಾಸ್ಕೊತಾಳೆ. ನಮ್ಮ ಗೊಂಬೆ ಅವಳಿಗೆ ತಂದ ತಕ್ಷಣನೇ ಬಿಡ್ಬೇಕು. ಅವ್ರಿಗೆ ಹಾಲು ಫ್ರೆಂಡ್ಸ್, ನನಗೆ ಕಾಫಿ. ನಮ್ಮ ಗೊಂಬೆ ಅಲ್ಲಿ ಹೊಡೈತಾಳೆ. ತಲೆ ಮೇಲೆ ಹಾಲೆ ಬಸ್ಕೊಂಡಿಲ್ಲ, ಹಾಲು ಕುಡಿಯೋದು ಲಚ ಬಟ್ಲಿಗೆ ಬಿಟ್ಟಿದ ತಕ್ಷಣನೇ ಲಚ ಕುಡಿತದೆ. ಒಳಗಡೆ ಕುಂತಿದ್ಲು, ಒಳಗಡೆ ಕುತ್ಕೋತೀನಿ ಅಂತವ. ನಾನು ಈಚೆ ಬಂದಲ್ಲ, ಇಲ್ಲಿ ನೋಡಿ ಬಂದ್ಲು. ಬೆಳಗ್ಗೆ ಟೈಮು ಹಾಲು ಕುಡಿಬಾರ್ದಂತ ಅಂತಾರೆ ನಮ್ಮನೆಯವರು. ಹಾಲನ್ನೇ ಕುಡಿತಾರೆ ಬೆಳಗ್ಗೆ ಟೈಮ್. ನಾನು ಹಾಲು ಕುಡಿಯೋದೇನಕ್ಕೆ ಅಂತಂದರೆ ಅಲ್ಲಿ ಅಂಗಡೀಲಿ ಬರೀ ಕಾಫಿ ಟೀ ಅಲ್ಲಿ ಜಾಸ್ತಿ ಆಯ್ತವೆ. ಬೆಳಗ್ಗೆ ಟೈಮು ಅದಕ್ಕೋಸ್ಕರ ಹಾಲು ಕುಡಿತೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಅದು ಮಾತ್ರ ನಮ್ಮನೆಯವ್ರಿಗೆ ತುಂಬ ಖುಷಿ ಆಯಿತು. ನಮ್ಮನೆಯವ್ರು ಯಾವತ್ತೂ ಇಷ್ಟೊಂದು ಕಾಮೆಂಟ್ಗಳು ಬರ್ದಿಲ್ದಿದ್ದು ನಿನ್ನೆ ಕಾಮೆಂಟ್ ನೋಡಿ ಹೇಳ್ತಾಯಿದ್ರು, ನೋಡಪ್ಪ ನಿನಗೆ ಎಷ್ಟು ಜನ ನಿನ್ನನ್ನು ಇಷ್ಟಪಡ್ತಾರೆ, ನಮ್ಮನ್ನು ಇಷ್ಟಪಡ್ತಾರೆ, ಎಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ, ಬರ್ತಡೇ ವಿಶ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು.
ಆದ್ರೆ ನಮ್ಮನೆಯವ್ರ ಹತ್ರ ನಾನು ರಾತ್ರಿ ಒಂದ್ ಕೋಪ ಪಡ್ಕೊಂಡಿದ್ದೆ, ಏನ್ ಗೊತ್ತಾ, ಕೇಕ್ ತಗೊಂಡಿಲ್ಲ ಅಂತ. ಗೋಬಿ ತಂದು ಕೊಟ್ಟಿದ್ದೆ ರಾತ್ರಿ ಜಡಾರ್ ಬಡಾರ್ ರಾತ್ರಿ ಜಗಳ ಮಾಡ್ತಿದ್ದೆ, ಕೇಕ್ ತಗೊಂಬಂದಿಲ್ಲ ನೀವು, ಒಂದು ಅರ್ಧ ಕೆಜಿ ಕೂಡ 1/4 ಕೆಜಿ ಕೇಕ್ ತಗೊಂಬಂದಿಲ್ಲ ನನಗೆ ಅಂತ ಅಂದ್ಬಿಟ್ಟು ಸಲ ಕೇಕ್ ಕಟ್ ಮಾಡ್ಸರು. ಈ ವರ್ಷ ಕೇಕ್ ಇಲ್ಲ, ಅದಕ್ಕೆ ಜಗಳ ಮಾಡ್ತಿದ್ದೆ ರಾತ್ರಿ, ಕೇಕ್ ತಗೊಂಬಂದಿಲ್ಲ ನೀನು ಅಂತ ಅಂದ್ಬಿಟ್ಟು. ಎಷ್ಟು ಜನ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್, ಕಮೆಂಟ್ ಹಾಕಿರೋದು ತುಂಬಾನೇ ಖುಷಿ ಆಯ್ತು. ನನಗಂತೂ ಏನೋ ಒಂಥರ ಆನಂದ ಭಾಷಣ ತರ ಕಣ್ಣೀರ್ ಬಂದಾಗ ಬಂದ್ಬಿಟ್ಟು ನಿಜವಾಗ್ಲೂ ತರ ಕಮೆಂಟ್ಗಳು ನೋಡ್ತಿದ್ರೆ ಬಹಳ ಖುಷಿಯಾಗಿ ನಮ್ಮ ಅಕ್ಕಪಕ್ಕ ನಮ್ಗೆ ಒಂದು ಏನಪ್ಪಾ ಅಂದ್ರೆ ಯಾರೋ ವಿಷಯ ಅಷ್ಟಾಗಿ ನಮ್ಮ ಬೇಡ ರಿಲೇಷನ್ ಯಾರೋ ಒಬ್ರು ಇಬ್ರು ಅಷ್ಟೇ. ಒಂದು 100 ಜನ 50 ಜನ ಇದ್ರು ಅದ್ರಲ್ಲಿ ಒಂದು 10% ಅಷ್ಟೇನೆ ಇದ್ ಮಾಡಿದ್ದು. ನಾವು ಯಾರು ಅಂತ, ನಾವು ನಿಮ್ಮನ್ನ ಯಾರು ಅಂತ ಮಕ್ಕನೇ ನೋಡಿಲ್ಲ, ಆದ್ರೂ ನಮ್ಮನ್ನ ಅಷ್ಟು ಇಷ್ಟಪಟ್ಟು ಕಮೆಂಟ್ ಹಾಕಿದ್ರಲ್ಲ, ಒಂದು ವಿಷಯ ತಿಳಿಸಿದ್ರಲ್ಲ, ಅದಕ್ಕೆ ಬಹಳ ನೆನ್ನೆ ನಾನು ಆಮೇಲೆ ಇನ್ನೊಂದು ಥಿಂಕ್ ಮಾಡಿದೆ, ಏನ್ ಗೊತ್ತಾ, ಒಬ್ರು ಇಬ್ರು ಯಾರೋ ನಮ್ಮನ್ನ ಇಷ್ಟಪಡ್ಲಿಲ್ಲ ಅಂತ ಅನ್ಬಿಟ್ಟು ನಾವು ಬೇಜಾರಾಗ್ತೀವಿ ಲೈಫಲ್ಲಿ. ನಾವು ನಿಜವಾಗ್ಲೂ ನಾವು ಇಬ್ರು ಅನ್ಕೊಳ್ಳೋ ನಮ್ಮನ್ನ ಯಾರನ್ನ ಇಷ್ಟಪಡ್ತಾರೆ, ನಾವು ಯಾವ ರಿಲೇಷನ್ಗೂ ಇಷ್ಟ ಆಗಲ್ಲ. ನಿಜ, ನಾನು ನಮ್ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ಏನಂತಿರ್ತೀನಿ ಗೊತ್ತಾ, ನಮ್ಮನ್ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ. ನಾವ್ ಯಾಕೆ ಏನು ಯಾರಿಗೆ ಏನ್ ಮಾಡಿದೀವಿ, ಇಲ್ಲ ಯಾರ ಏನ್ ಮಾಡಿದೀವಿ ನಾನು ನಮ್ಮನೆಯವ್ರಿಗೆ ಅದನ್ನೇ ಹೇಳ್ತಿರ್ತೀನಿ, ಯಾಕೆ ನಮ್ಮನ್ನ ಯಾರು ಇಷ್ಟಪಡಲ್ಲ, ನಮ್ಮ ರಿಲೇಷನ್ಗಳಾಗಿರ್ಬೋದು, ಯಾರು ನಮ್ಮನ್ನ ಅಂದ್ರೆ ಕೇರ್ ಮಾಡಲ್ಲ, ಜಾಸ್ತಿ ಕೇರ್ ಮಾಡಲ್ಲ, ನಮ್ಮನ್ನ ಇಷ್ಟಪಡಲ್ಲ, ಲೈಕ್ ಮಾಡಲ್ಲ, ಯಾಕೆ ನಮ್ಮನ್ನ ಇಷ್ಟಪಡಲ್ಲ ಅಂತ ನಮ್ಮ ಮನೆಯವ್ರನ್ನ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ. ಅಂತಂದ್ರೆ ನೋಡಿ ಲೈ ಬೆಳಗ್ಗೆ ಅಳ್ತಾ ಕುಂತಾಳೆ, ಏನು ಅಂತಂದ್ರೆ ನಿಜ ನೆನ್ನೆ ಅನ್ನಿಸ್ಬಿಡ್ತು. ಸುಮಾರು ಜನ ನಾಟಕ ಮಾಡ್ಕೊಂಡು ಈಗ ಅವ್ರ ಜೊತೆ ಚೆನ್ನಾಗಿರೋದು, ಇವ್ರ ಜೊತೆ ನಮ್ದಂಗಲ್ಲ, ಒಂದ ಹಿಡ್ದ ಹೊಡೆದ ತರ ಇಷ್ಟಿಲ್ವಾ ಇಷ್ಟಿಲ್ಲ, ಮತ್ತೆ ಏನಾರ ತಪ್ಪು ಮಾಡ್ತಾ ಇದೆಯಾ ಅಂತ ಡೈರೆಕ್ಟ್ ಆಗಿ ಏನಾರ ಅನ್ಬಿಡ್ತೀವಲ್ಲ, ಹಂಗಾಗಿ ನಾವು ಯಾರಿಗೂ ಇಷ್ಟ ಆಗಲ್ಲ ಅನ್ಸುತ್ತೆ. ನೆನ್ನೆ ನನಗೆ ಹಂಗೆ ಅನ್ನಿಸ್ಬಿಡ್ತು, ಯಾರೋ ಒಬ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ, ನಿಜ ನಮ್ಮನ್ನ ಇಷ್ಟಪಡೋರು ಇಷ್ಟು ಜನ ಇದ್ದಾರಲ್ಲ ಅಂತ ಅನ್ಬಿಟ್ಟು. ನಿಜ ನಮ್ಮನೆಯವ್ರೇನೆ ಬಂದಷ್ಟೇ ಅಂತಿದ್ರು, ಎಷ್ಟು ಕಾಮೆಂಟ್ಗಳು ಬಂದಿದೆ, ಎಷ್ಟು ವಿಶಸ್ ಬಂದಿದ್ದಾವೆ ನೋಡು ನಿನ್ಗೆ ಅಂತ ಅನ್ಬಿಟ್ಟು. ಯಾರೇ ಆಗ್ಲಿ, ಇವ್ರ ಹತ್ರದಲ್ಲೇ ಆಗ್ಲಿ, ಅವ್ರ ಅಕ್ಕಂಗಾರ ಆಗ್ಲಿ, ಯಾರು ಒಂದು ವಿಶ್ ಮಾಡ್ಲಿಲ್ಲ, ಅದಕ್ಕೋಸ್ಕರ ಏನು ಬೇಜಾರಿಲ್ಲ ನಮ್ಗೆ. ಈಗ ಇದ್ಯಾಕೆ ಕಲ್ತಿದ್ದೆ ಮಂಗ, ನಿನಗೆ ಯಾರು ವಿಶ್ ಮಾಡ್ಲಿಲ್ಲ ಅಂದ್ರೆ ಇವರು ವಿಶ್ ಮಾಡಿಲ್ವಾ ಸಬ್ಸ್ಕ್ರೈಬರು? ನಿಜ ನನಗೆ ನಿನ್ನೆ ಕಾಮೆಂಟ್ಸ್ಗಳು ನೋಡಿ ನನಗೆ ನಿಜ ಅಷ್ಟು ಖುಷಿನೂ ಆಗೋದು, ಒಂದು ಕಡೆ ಕಣ್ಣೀರು ಬರ್ತಾ ಇತ್ತು. ನಮ್ಮನ್ನು ಇಷ್ಟಪಡೋರು ಇಷ್ಟು ಜನ ಇದ್ದಾರೆ. ನಾನು ಯಾವಾಗಲೂ ಎನಿ ಟೈಮ್ ನಮ್ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ನಮ್ಮನ್ನು ಯಾರು ಅಷ್ಟು ಲೈಕ್ ಮಾಡಲ್ಲ, ಏನಕ್ಕೆ, ನಮಗೆ ನಾಟಕ ಮಾಡೋದಕ್ಕೆ ಬರಲ್ವಲ್ಲ, ಅದಕ್ಕೆ ನಮ್ಮನ್ನು ಇಷ್ಟಪಡಲ್ಲ. ಏಕೆಂದರೆ ಇದ್ದಾಗೆ ಮಾತಾಡ್ಬಿಡ್ತೀವಿ, ಅವ್ರ ಥರ ಒಳ್ಳೊಳ್ಳೆ ಮಾತುಗಳಾಡಲ್ಲ, ಏನೈತೆ ಡೈರೆಕ್ಟಾಗಿ ಹೇಳ್ಬಿಡ್ತೀವಿ, ಅದಕ್ಕೆ ನಮ್ಮನ್ನು ಯಾರು ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು. ಬಟ್ ನೆನ್ನೆ ಕಾಮೆಂಟ್ಗಳು ನೋಡ್ಬಿಟ್ಟು ನಿಜ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು. ಇಷ್ಟಪಡೋರು ಇಷ್ಟು ಜನ ಇದ್ದಾರೆ ಅಂತ ನೆನ್ನೆ ನಮಗೆ ನಿಜ ಅಷ್ಟು ಖುಷಿ ಆಯ್ತು. ನೆನ್ನೆ ಏನಾರ ಒಂದು ಕಷ್ಟ ಆದ್ರೂ ಅಷ್ಟೇ ಇಂಥದ್ದು ಮಾಡಿ ಅಂತ ಕಮೆಂಟ್ ಹಾಕ್ತೀರಾ. ನಿಜ ನಾವೇನಾದ್ರು ಒಂದು ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಈ ಥರ ಮಾಡಿ, ಈ ಥರ ಆ ಥರ ಮಾಡಿ, ಗೊತ್ತಿರೋರು ಎಷ್ಟೋ ಜನ ನಮಗೆ ತಿಳಿಸಿ ಹೇಳ್ತೀರಾ, ಅದು ನಮಗೆ ಖುಷಿ ಆಗ್ತೈತಿ. ನಮ್ಮ ಲೈಫಲ್ಲಿ ನಮಗೆ ಈ ಥರ ಮಾಡಿ, ಆ ಥರ ಮಾಡಿ, ಏನಾದ್ರು ಇದಾಯ್ತಂದರೆ ಆ ಥರ ಹೇಳಿ, ಆ ಥರ ಮಾಡಿ, ಈ ಥರ ಮಾಡಿ ಅಂತ ಬುದ್ಧಿ ಹೇಳೋರೆ ನಮ್ಮ ಲೈಫಲ್ಲಿ ಇರಲಿಲ್ಲ. ಬಟ್ ನಿಮಗೆ ಗೊತ್ತಿರೋ ವಿಷಯನ ಶೇರ್ ಮಾಡ್ತೀರಾ. ನಾವೇನಾದ್ರು ಒಂದು ಕಷ್ಟ ಅಂತ ಅಂದರೆ ನೀವು ಗೊತ್ತಿರೋ ವಿಷಯನ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ತೀರಾ, ಅದು ಒಂದು ನಮಗೆ ತುಂಬ ಖುಷಿ ಆಗ್ತೈತೆ ಫ್ರೆಂಡ್ಸ್. ನೀವು ಅಷ್ಟು ನಮ್ಮ ಪ್ರೀತಿ ಮಾಡೋದಕ್ಕೆ ನಾವು ಚಿರಋಣಿ ಆಗಿರ್ಬೇಕು. ನಿಜ ಅಷ್ಟು ಖುಷಿ ಆಯಿತು. ನೆನ್ನೆ ಯಾವ ವರ್ಷ ಬರ್ತಡೇಲೂ ನನಗೆ ಅಷ್ಟು ಖುಷಿಯಾಗಿರಲಿಲ್ಲ. ನಮ್ಮನೆಯವರು ಕೇಕ್ ಎಲ್ಲ ತಗೊಂಬರೋರು, ಆಮೇಲೆ ಸ್ವಲ್ಪ ಜನಕ್ಕೆ ಅಡುಗೆ ಊಟನೂ ಮಾಡ್ಸೋರು. ಆವಾಗ ನನಗೆ ಅಷ್ಟು ಖುಷಿ ಆಗ್ತಾ ಇರಲಿಲ್ಲ. ಬಟ್ ಈ ವರ್ಷ ಯಾವ ಕೇಕು ಕಟ್ ಮಾಡಿಸಿಲ್ಲ ನಮ್ಮನೆಯವರು. ನನಗೆ ಅಷ್ಟು ಎಲ್ಲ ಅಡುಗೆ ಮಾಡಿಸಿ ನಾನೇ ರಜಾ ಹಾಕಿ ಅಡುಗೆ ಮಾಡಿಸಿ ನಮ್ಮನೆಯವ್ರ ಅಂದಾನ ಮಾಡ್ತಿದ್ದೋ. ಆದ್ರೆ ಈ ಸಲ ಯಾಕೋ ಬೇಜಾರಾಯ್ತು, ಅಯ್ಯೋ ನಮ್ಮನ್ನ ಯಾರು ಇದ್ ಮಾಡ್ತಾರೆ, ಯಾರು ಕೇರ್ ಮಾಡ್ತಾರೆ, ಎಷ್ಟು ಮಾಡಿದ್ರು ಅಷ್ಟೇ ಅಂತ ಅನ್ಬಿಟ್ಟು ಈ ಸಲ ಸಿಂಪಲ್ ಆಗಿ ದೇವಸ್ಥಾನಕ್ಕೆ ನಿಜ ಸಲನೂ ಅಷ್ಟೇ ಮನೇಲಿ ಇವರು ರಜಾ ಹಾಕ್ಬಿಟ್ಟು ಕೇಕ್ ತಗೊಂಬಂದು, ಮತ್ತೆ ಒಂದು ನಮ್ಮ ಕೈಲಾದಷ್ಟು ಅಂದರೆ ನಮ್ಮ ರಿಲೇಷನಲ್ಲಿ ಗೊತ್ತಿರೋರಿಗೆ ಈ ಥರ ಬರ್ತಡೇಲಿ ಅಂದರೆ ಫಂಕ್ಷನ್ ಮಾಡೋರು ನಮ್ಮನೆಯವರು.
ದೇವಸ್ಥಾನಗಳಿಗೆಲ್ಲ ಹೋಗಿ ನಮ್ ಕೈಲಾದಷ್ಟು ಸಹಾಯ ಮಾಡಿ ಸಲಾನು ನಾವು ಹೋಗ್ತಿದ್ದು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೀವೋ ಆ ಥರ ಮಾಡಿವೋ. ಈ ವರ್ಷ ಯಾವ ಥರನೂ ಇಲ್ಲ, ಒಂದು ಕೇಕು ಇಲ್ಲ, ಸಿಂಪಲ್ ಆಗಿ ಮನೇಲೇ ಆಚರಿಸಿದ್ದು. ಅದು ಇಷ್ಟೊಂದು ಜನದ್ದು ಪ್ರೀತಿ ವಿಶ್ವಾಸ ಸಿಕ್ಕೈತಲ್ಲ, ಅದು ನಮ್ಮ ಪುಣ್ಯ ನಮ್ದು ಹೇಳ್ಬೇಕಂತ ಅಂದ್ರೆ. ಒಬ್ರು ನಮ್ಮನ್ನ ಇಷ್ಟ ಪಡ್ಬೇಕು ಅಂತಂದ್ರೆ ನಿಜ. ಬಹಳ ಈಗಿನ ಕಾಲದಲ್ಲಿ ತುಂಬಾನೇ ನಾಟಕಗಳು ಮಾಡ್ಬೇಕು, ರಿಯಲಿಯಾಗಿ ನಮ್ಮನ್ನ ಇಷ್ಟಪಡೋರ್ಗೆ ನಾವು ನಾಟಕಗಳು ಮಾಡ್ಬೇಕು. ನಾವು ಬಹಳ ಹೊಗಳ್ಬೇಕು, ಬಹಳ ಏನೋ ಒಂಥರ ನಾಟಕ ಮಾಡ್ಬೇಕು. ಆದ್ರೆ ನಾವು ಇರೋದ ರಿಯಲಿಯಾಗಿ ನಾವ್ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದೀವಿ, ಅದನ್ನ ನೋಡಿ ನೀವು ಇಷ್ಟು ಜನ ನಮ್ಮನ್ನ ಇಷ್ಟಪಟ್ಟಿದ್ದೀರಾ. ನಿಜವಾಗ್ಲೂ ಯಾವ ಇದಕ್ಕೂ ಇಲ್ಲ ಆ ತರ. ನನಗೆ ಏನೋ ಒಂಥರನೇ ಖುಷಿ. ನಾನು ಬಹಳ ತುಂಬಾ ಖುಷಿ ಆಯ್ತು. ಬಂದ ತಕ್ಷಣನೇ ಹೇಳ್ಬಿಟ್ರು ನಮ್ಮನವರು, ಏನಪ್ಪಾ ಇಷ್ಟೊಂದು ಜನ ವಿಶ್ ಮಾಡಿದಾರೆ ನಿನಗೆ, ನಮಗೆ ಎಷ್ಟೊಂದು ಜನ ಇದ್ದಿದ್ದಾರೆ. ಅವ್ರು ವಿಶ್ ಮಾಡಿಲ್ಲ ಇವ್ರು ವಿಶ್ ಮಾಡಿಲ್ಲ ಅಂತ ಯಾವಾಗಲೂ ಬರ್ತಡೇ ಸಲ ಇದ್ ಮಾಡುವೆ. ಬರ್ತಡೇ ಯಾವಾಗಲೂ ಅವ್ರು ವಿಶ್ ಮಾಡಿಲ್ಲ, ನಮ್ಗೆ ಒಬ್ರು ವಿಶೇಷ ತಿಳಿಸಿಲ್ಲ, ಯಾರಿಲ್ಲ ಅಂತ. ಈ ಸಲ ಆ ವಿಶೇಷಗಳು ನೋಡಿ ನನಗೆ ಒಂಥರ ಆನಂದ ಬಾಷ್ಪ, ಕಣ್ಣಲ್ಲೇ ಒಂಥರ ನೀರು. ಇವಳು ಆದ್ರೆ ಈಗ ನೋಡಿ ಬೆಳಗ್ಗೆ ಅಳ್ತೆ ಕೊಡ್ತಿದ್ದಾಳೆ ನೆನ್ಕೊಂಡು. ನಿಜ ಫ್ರೆಂಡ್ಸ್, ಅದು ದುಃಖಕ್ಕೆಲ್ಲ ಬಂದಿದ್ದು, ಖುಷಿಗೋಸ್ಕರ ಬಂದಿದ್ದು. ದುಃಖಕ್ಕೋಸ್ಕರ ನಾವು ಯಾರಿಗೋಸ್ಕರನೂ ಕಣ್ಣೀರು ಹಾಕಲ್ಲ. ನಾವು ಗಂಡ ಹೆಂಡ್ತಿ ನಮಗಿಬ್ರಿಗೆ ಕಷ್ಟ ಬರ್ತಂದ್ರೆ ಅಷ್ಟೇ ನಾವು ಕಣ್ಣೀರು ಹಾಕೋದು. ಹಂಗಾಗಿ ಖುಷಿಗೋಸ್ಕರ ನಮ್ಮನ್ನು ಇಷ್ಟಪಡೋರು ನಿಜ. ನಾನು ನನ್ನ ಮನೆಯವ್ರಿಗೆ ಒಂದೇ ಮಾತು ಹೇಳ್ತಿರ್ತೀನಿ, ಏನು ಗೊತ್ತಾ, ನಾವು ಇರೋದನ್ನ ಡೈರೆಕ್ಟಾಗಿ ಹೇಳ್ಬಿಡ್ತೀವಲ್ಲ, ಅದಕ್ಕೆ ನಾವು ಯಾರಿಗೂ ಇಷ್ಟ ಆಗಲ್ಲ. ನಮ್ಮ ರಿಲೇಷನ್ ಆಗ್ಬೋದು, ಸಂಬಂಧ ಆಗ್ಬೋದು, ಯಾರಿಗಾದ್ರೂ ಆ ಥರ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಅಳ್ತಿದ್ಯಾ ನೀನು? ನಮ್ಮನೆಯವ್ರಿಗೂ ಕಣ್ಣೀರು ಬರ್ತಾವ ನೋಡಿ. ಖುಷಿಗೆ ನಿಜ ಫ್ರೆಂಡ್ಸ್, ನಿಮ್ಮ ಪ್ರೀತಿ ವಿಶ್ವಾಸ ಇಷ್ಟು ಇದೆ, ಹಿಂಗೆ ಇರಲಿ ಸದಾ ಕಾಲ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು. ನಿಜ ನಮಗೆ ಅಂತ ಅಂದರೆ ನಮ್ಮನ್ನ ಕೇರ್ ಮಾಡೋರು ಯಾರೂ ಇರಲಿಲ್ಲ. ಬಟ್ ಈಗ ನನಗೆ ಏನೋ ಒಂದು ಸಮಾಧಾನ ಸಿಕ್ಬಿಟ್ಟಿದೆ, ನಮ್ಮನ್ನು ಕೇರ್ ಮಾಡೋರು ಇದ್ದಾರೆ. ನಮ್ಮನೆಯವ್ರಿಗೆ ಹುಷಾರಿಲ್ದಾಗ್ಲೂ ಎಲ್ಲ ಶಿವ್ ಬ್ರದರ್ ರೆಸ್ಟ್ ತಗೊಳ್ಳಿ ಆರಾಮಿದ್. ನೆನ್ನೆನೂ ಸ್ವಲ್ಪ ಕಾಮೆಂಟ್ ಬಂದಿದ್ದು, ಶಿವ್ ಬ್ರದರ್ ಆರಾಮಿದ್ದಾರೆ ಇವಾಗ ಅಂತ ಅಂದ್ಬಿಟ್ಟು. ನಿಜ ತುಂಬಾ ಖುಷಿ ಆಯ್ತು. ನಿಜ ಯಾರು ನಮ್ಮವರೇ ಯಾರು ಆ ಥರ ಕೇಳಿರ್ಲಿಲ್ಲ. ನಿಜ ನೆನ್ನೆನೂ ಒಂದೊಂದು ಕಾಮೆಂಟ್ ಬಂದಿದ್ದು, ಶಿವ್ ಬ್ರದರ್ ಆರಾಮಿದ್ದೀರಾ ಅಂತ ಅಂದ್ಬಿಟ್ಟು. ನಿಜ ತುಂಬಾ ಖುಷಿ ಆಯ್ತು ಆ ಕಾಮೆಂಟ್ಗಳು ನೋಡಿ ಫ್ರೆಂಡ್ಸ್. ತಾರಮ್ಮ ಏನು ಅಡುಗೆ ಮಾಡಿದ್ರಿ ನಾನು? ಏನು ಮಾಡ್ತಾಯಿದ್ದೀನಿ ಮೇಡಮ್ ಅವರೇ? ಇವತ್ತು ಮಶ್ರೂಮ್ ತೊಗೊಂಬಂದಿದ್ದೀನಿ, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು. ಮಶ್ರೂಮ್ ಪಲಾವ್ ಮಾಡ್ತಾ ಇದೀಯಾ? ಅವೆಲ್ಲ ಹಾಕ್ತೀಯಾ? ಇಲ್ಲ, ಸ್ವಲ್ಪ ಕಬಾಬ್ ಮಾಡ್ತೀನಿ. ಕಬಾಬ್ ಮಾಡ್ಕೊತೀರಾ? ಎಲ್ಲ ಆದರೆ ಜಾಸ್ತಿ ಮಾಡೋದಾದ್ರೆ ಎಲ್ಲ ನಡೀತದೆ, ಸ್ವಲ್ಪನೇ ಅಲ್ವಾ? ಮಧ್ಯಾಹ್ನಕ್ಕೆ ಹಂಗೆ ಮಾಡ್ತೀನಿ ನನಗೆ. ಮಧ್ಯಾಹ್ನಕ್ಕೂ ಇದ್ದೇನೆ, ಬೇಡವಾ? ಕಾಯ್ತದ್ನ ಅದು ಮಶ್ರೂಮ್. ನೈಟ್ ಏನು ಮಾಡಿರಲಿಲ್ಲ. ನೈಟು ಏನಂದರೆ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಗೃಹ ಪ್ರವೇಶ ಆಗಿತ್ತು. ಅಲ್ಲಿ ಊಟ ಎಲ್ಲ ಹೆಚ್ಚಿಗೆ ಆಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿಗೂ ಊಟ ಕೊಟ್ಟು ಕಳಿಸಿದ್ರು. ಹಾಗಾಗಿ ರಾತ್ರಿ ಏನು ಅಡುಗೆ ಮಾಡಿರಲಿಲ್ಲ. ಗೃಹ ಪ್ರವೇಶದ ಊಟನೇ ನಾನು ಇರಲಿಲ್ಲ, ಹೆಂಗೋ ನನಗೂ ಸಿಕ್ತು. ಇವರು ಹೋಗಿರ್ಲಿಲ್ಲ, ಈ ಕೆಲ್ಸಕ್ಕೆ ಹೋಗಿದ್ರು. ನಾನು ಮಧ್ಯಾಹ್ನ ಹೋಗಿ ಊಟ ಮಾಡಿ. ಯಾರ ಮನೆ ಗೊತ್ತಾ ಫ್ರೆಂಡ್ಸ್? ಅಜ್ಜಿ ಮನೆ ಗೃಹ ಪ್ರವೇಶ. ಅವತ್ತು ನಾನು ಮಗರು ಅಲ್ಲಿ ಮನೆ ಕಟ್ಟಿದ್ದಾರೆ ಹೊಸದಾಗಿ. ಅಜ್ಜಿ ಮಗಂದು ಗೃಹ ಪ್ರವೇಶ, ಅಲ್ಲಿಗೆ ಊಟಕ್ಕೆ ಹೋಗಿದ್ದು. ಆಮೇಲೆ ಊಟ ಹೆಚ್ಚಾಗೈತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ನಮ್ಮನೆಗೂ ಕೊಟ್ಟು ಕಳಿಸಿದ್ರು. ನಮ್ಮನೆಯವ್ರು ಊಟಕ್ಕೆ ಬಂದಿರಲಿಲ್ಲ ಪಾಪ. ಅವ್ರು ಹಂಗಾರು ಕೇಳ್ತಿದ್ರು, ಇವತ್ತು ರಜಾ ಆಗ್ತಲೇ ಹೋಗಿದ್ದಾರಲ್ಲ ಅಂಕಲ್ ಕೇಳ್ತಾ ಇದ್ರು. ರಜಾ ಕೊಡ್ಲಿಲ್ಲ ಅದಕ್ಕೆ ನಾನೇ ಹೇಳ್ತಿದ್ದೆ, ಹೋಗಿ ಅಂಗಡಿ ಹತ್ರನೇ ಹೋಗಿ ಹೇಳ್ತಿದ್ದೆ ಒಂದಿನ ರಜಾ ಕೊಡಿ ಅಂತ. ರಜಾ ಯಾವುದು ಭಾನುವಾರ ಬೇರೆ ಜನ ಇರಲಿಲ್ಲ, ಹಂಗಾಗಿ ನಾನು ನೆನ್ನೆ ಕೆಲ್ಸಕ್ಕೆ ಹೊಂಟೋದೆ. ನೆನ್ನೆ ರಜಾ ಹಾಕಿದೆ, ಎರಡೊಂದು ಕಾರ್ಯ ಆಗ ಹೆಂಗ ನೀವು ಬರ್ತಡೇನೂ ಮಾಡ್ಬೋದಾಯ್ತು, ಗುರುಪ್ರವೇಶನ ಆಗೋದು. ಇವ್ರು ಹುಷಾರಿಲ್ದಲ್ಲ ಒಂದು 4 ದಿನ ರಜಾ ಹಾಕಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಇನ್ನು ರಜಾ ಕೇಳಿರೆ ಇದು ಮಾಡ್ಕೊಳ್ತಾರೆ ಅಂತ. ನಮಗೆ ಏನು ತಿಂಗಳಲ್ಲಿ 1-2 ಅಷ್ಟೇ ಆಯ್ಕೊಂಡು, ಅದೇನು ಆಯ್ಕೊಂಡ್ರೆ ಅವ್ರನ್ನ ಸಂಬಳ ಕೊಡಲ್ಲ, ಕಟ್ ಮಾಡ್ತಾರೆ ಒಟ್ಟಿನಲ್ಲಿ. ಆದ್ರೂ ಸಂಬಳ ಕಟ್ ಮಾಡಿದ್ರೆ ನಮಗೆ ಲಾಸ್ ಅಲ್ವಾ? ರಜಾ ಕೇಳಿದ್ರೆ ಕೊಡೋರು ಇಲ್ಲ ಕಣ, ಭಾನುವಾರ ಇಲ್ಲ, ಬೇಕಾದ್ರೆ ಇವತ್ತು ಕೇಳಿದ್ರೆ ಕೊಡ್ತಾರೆ. ಇವತ್ತೇನು ಮಾಡಕ್ಕೆ? ಮಾವಿನಕಾಯಿ ತಿಂದೆ ಅಲ್ವ? ಹಂಗನೆ ಹೆಂಗಿದೆ ಗೊತ್ತಾ? ಯಾವ ಮಾವಿನಕಾಯಿ ಎಷ್ಟು ಹಬ್ಬ ಆಯ್ತು ನೋಡಿ. ಸ್ವಲ್ಪನೂ ಉಳಿಲ್ಲ,
ಮೂರೇನ ತಗೊಂಬಂದಿದ್ರು ನಮ್ಮನೆಯವರು. ಒಂದ್ ಅವ್ರು ತಿಂದ್ರು, ಒಂದ್ ನಾನ್ ತಿಂದೆ, ಇನ್ನೊಂದ್ ಇದೈತೆ. ಏನ್ ಗೊತ್ತಾ ಫ್ರೆಂಡ್ಸ್, ಸ್ವಲ್ಪನೂ ಉಳಿಲ್ಲ, ಅಷ್ಟು ಚೆನ್ನಾಗೈತೆ. ಇದು ಮಾರ್ತಾ ಇದ್ರಂತಲ್ಲ, 50 ರೂಪಾಯಿ ಮೂರಾಗ ಮಾರ್ತಿದ್ರು. ಕೆಜಿ ಎಷ್ಟು? ಕೆಜಿಗೆ 100 ರೂಪಾಯಿ ಅಲ್ಲ, 3 ಕೆಜಿಗೆ 100 ರೂಪಾಯಿ ಅಂತ ಮಾರ್ತಿದ್ರು. ನಾನು ದುಡ್ಡಿಲ್ಲ ಅಂದ್ಬಿಟ್ಟು ಒಂದು 50 ರೂಪಾಯಿಗೆ ಅಷ್ಟ ತಗೊಂಡು. 50 ರೂಪಾಯಿಗೆ ಮೂರೇನೋ ತಗೊಂಬಂದಿದ್ರು. ಸ್ವಲ್ಪನೂ ಉಳಿಲ್ಲ, ಅಷ್ಟು ಟೇಸ್ಟ್. ಇದು ಏನಕ್ಕೆ ಮಾರ್ತಿದ್ದಾರೆ ಅಂದ್ರೆ, ಇದು ಏನ್ ಗೊತ್ತಾ, ಇದು ಹಣ್ಣಾಗ ಟೈಮಿಗೆ ಬಂದಾಗ ಒಳಗಡೆ ಹುಳ ಆಗುತ್ತಂತೆ ಈ ಹಣ್ಣು. ಒಂದೊಂದು ಹುಳ ಆಗ್ತವೆ, ಒಂದೊಂದು ಚೆನ್ನಾಗಿರುತ್ತೆ. ಟೇಸ್ಟ್ ಕಮ್ಮಿ ಅಂದ್ರೆ ಈಗ ತಿನ್ನಕ್ ಚೆನ್ನಾಗಿರುತ್ತೆ ಕಾಯಲ್ಲಿ. ಇದು ಹಣ್ಣು ಆಯ್ತಂದ್ರೆ ಜಾಸ್ತಿ ಸ್ವೀಟ್ ಇರಲ್ಲ, ಸ್ವಲ್ಪ ಸಪ್ಪೆ ಬರುತ್ತೆ. ಹಂಗಾಗಿ ಕಾಯಿಲೆ ಸೇಲ್ ಕಾಯಿನೇ ಸೇಲ್ ಮಾಡ, ಕಾಯಿಲೆ ತಿನ್ನಕ್ ಚೆನ್ನಾಗಿರುತ್ತೆ. ಇದು ಹುಳ ಆಗುತ್ತೆ ಅಂದ್ರೆ ಓಟೆ ಒಳಗೆ ಹುಳ ಆಗುತ್ತಂತೆ. ಇದು ಹಣ್ಣು ಬಂದಾಗ ಓಟೆ ಒಳಗೆ ಹುಳ ಆಗುತ್ತೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಕಾಯಲ್ಲೇ ಮಾರ್ತಾರೆ. ಇದು ಯಾವ ಮಾವಿನಕಾಯಿ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಗೊತ್ತಿದ್ರೆ ತೋತಾಪುರಿ ಅಂತ ಅಲ್ಲೇ ಮಾರ್ತಾ ಇದ್ರು. ತೋತಾಪುರಿ ಮಾವಿನಕಾಯಿ ಅಂತ. ಹೌದಾ? ತೋತಾಪುರಿ ಅಂತ ನಾವಿದೆಲ್ಲ ಸಣ್ಣದ್ರಲ್ಲೇ ಬೇರೆ ತರ ಕರಿಯೋ ಇದು ಅಲ್ಲ, ಇದಲ್ಲ ನೀನ್ ಕರಿತಿದ್ದಿದ್ ಬೇರೆ. ಇಷ್ಟಪ್ಪ ಮಾವಿನಕಾಯಿ ಇಲ್ಲಿ ನಮ್ಮ ಕಡೆ ಸಿಗಲ್ಲ. ಇಲ್ಲೆಲ್ಲ ಒಂದ್ ಮರ ಇತ್ತು ಅಲ್ವಾ, ಇವ್ರ ಇಲ್ಲೇ ಯಾವ ಕಡೆನೋ ಒಂದ್ ಮರ ಇತ್ತದು. ಹುಸಿ ದಪ್ಪ ಬಿಡ್ತಿಲ್ಲ ಕಾಯಿ, ಇಷ್ಟಪ್ಪ. ಅದು ಬೇರೆ ತರ ಹೆಸರಲ್ಲಿ ಕರಿತಿದ್ರು, ಹೇಳ್ಬಾರ್ದು, ತಪ್ಪಾಯ್ತದೆ ಹೇಳಿದ್ರೆ. ಇಲ್ಲಿ ಹಳ್ಳಿ ಭಾಷೆಲ್ಲ ಆತರ ಕರಿಯರು. ನಮ್ಗೆ ಗೊತ್ತು, ಯಾರಂಗ ಅನ್ನಾರಲ್ಲ ನಾವು ಎಲ್ಲ ಕರಿಯರು. ನಮ್ ಕಡೆನೂ ಅದನ್ನ ಅದೇ ಮಾವಿನಕಾಯಿ ಅಂತ ಕರಿತಾ ಇದ್ದು. ಆದ್ರೆ ಒಂದು ವರ್ಡ್ಸ್ ಚೆನ್ನಾಗಿಲ್ಲ ಅದು ಮಾಡೋದು. ಇಷ್ಟೊಂಥರ ಇದು ಇಷ್ಟೇನೆ. ಎಲ್ಲ ಮಾಡಿದೀನಿ. ಮಶ್ರೂಮ್ ಒಗ್ಗರಣೆಗೆ ಹಾಕತ್ತೆಗೆ ಅಂತ ಒಲೆ ಚೆನ್ನಾಗಿ ಕಚ್ಕೊಂಡೈತೆ ನೋಡ್ಲಿ. ಹಾಕ್ಬಿಡು ಒಗ್ಗರಣೆ. ಇಲ್ಲ ಪಾತ್ರೆ ಎಣ್ಣೆ ಬಿಟ್ಟೈತೆ. ಅಲ್ಲಕ್ಕೆ ಅದೇ ಹೋಯ್ತು ಪಾತ್ರೆ. ಫಸ್ಟ್ ಇವಾಗ ಹಾಕ್ತೀನಿ ಅಷ್ಟೇ. ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದ್ರಿಂದ ಮಣ್ಣಿರಲ್ಲ ಅಲ್ವಾ, ಇದ್ರಲ್ಲಿ ಬೆಳೆಯೋದು ನೆಲದಲ್ಲ. ಒಟ್ಟು ಚೀಲದೊಳಗೆ ತುಂಬಿಟ್ಟೇನೋ ಆ ಥರ ಬೆಳಿತಾರಲ್ಲ, ಅದಕ್ಕೆ ಜಾಸ್ತಿ ಮಣ್ಣಿರಲ್ಲ ನೋಡಿ. ನೀಟಾಗಿ ಚೆನ್ನಾಗಿರೋವೆಲ್ಲ ಒಂದು 4 ಪೀಸ್ ಮಾಡು. ಸಾಕು ಅಷ್ಟು ಮಾಡ್ಕ. ಇವಾಗ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ನಾನು. ಈಗ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ. ಅಕ್ಕಿಯ ನಾನು ಎಷ್ಟು ಗ್ಲಾಸ್ ತಗೊಳ್ತೀನಿ ಅದು ನೋಡಿಬಿಟ್ಟು ನಾನು ನೀರನ್ನ ಹಾಕ್ತಾ ಇದ್ದೀನಿ. ಕಬಾಬ್ ಪೌಡ್ರ್ ಇಲ್ಲ, ಅದಕ್ಕೋಸ್ಕರ ಒಂದು ಐಡಿಯಾ ಮಾಡ್ತಾ ಇದ್ದೀನಿ. ಈಗ ನೀನೇ ರೆಡಿಮೇಡ್ ಕಬಾಬ್ ಥರ ಇದು ಮಾಡ್ತೀಯಾ? ಕಾರ್ನ್ಫ್ಲೋರ್ ಹಾಕ್ಬೇಕಾಗಿತ್ತು, ಕಾರ್ನ್ಫ್ಲೋರ್ ಇಲ್ಲ, ಅದಕ್ಕೋಸ್ಕರ ಮೈದಾ ಹಾಕಿದ್ದೀನಿ. ಸ್ವಲ್ಪ ಮೈದಾ, ಆಮೇಲೆ ಅಚ್ಕಾರದ ಪುಡಿ, ಸಾಲ್ಟು, ಮಸಾಲೆ ಮೇಲೆ ಸ್ವಲ್ಪ ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬಿರಿಯಾನಿಗೂ ರೆಡಿ ಆಗುತ್ತೆ. ರುಬ್ದಲ್ಲೇ ಹಾಕಿ ಮಸಾಲೆ ಏನು ಟೇಸ್ಟ್ ಬರ್ತದೆ ನೋಡೋದು ಇವತ್ತು. ಊಟ ಕಲರ್ಫುಲ್ಲಾಗಿ ಕಾಣ್ತೈತೆ. ರೆಡಿ ಆಯ್ತಾ? ಕಲ್ಸ್ ರೆಡಿ ಮಾಡಿದ್ದೀನಿ. ಒಂದೇ ಸಲ ಇದು ನೀರು ಇರುತ್ತೆ ಹಂಗೆ ಐತೆ. ಕಟ್ ಮಾಡಿರೋ ಮಶ್ರೂಮ್ನ ರೆಡಿಮೇಡ್ ಮಸಾಲ ಇದು ಮಾಡ್ಕೊಂಡು ಮನೇಲಿ ಏನಿಲ್ಲ, ನಾವು ಹೊರಗಡೆ ಮಸಾಲೆನೇ ತರಬೇಕಂತ ಏನಿಲ್ಲ, ಮನೇಲೇ ಇರೋದ್ರಲ್ಲೇ ರೆಡಿ ಮಾಡ್ಕೊಂಡು ಮಾಡಿಬಿಡ್ಬೋದು. ಕಬಾಬ್ಗಾದ್ರೆ ಹಿಂಗೆ ಮಾಡ್ತಾಳೆ. ಇನ್ನು ಬೇರೆ ಯಾವ್ದಕ್ಕಾರ ಇದಾಕೊಂಡ್ರೆ ಆ ಮಸಾಲೆ ಇಲ್ಲ ಅಂದ್ರೆ ಮಾಡೋದೇ ಇಲ್ಲ. ಏನೋ ಒಂದು ಹಾಕಿ ರೆಡಿ ಮಾಡಿ ನಾವೇ ಮಾಡೋದಲ್ಲ. ಕಬಾಬ್ ಫೇವ್ರೇಟ್ ಅಲ್ವಾ, ಅದಕ್ಕೆ ಮಾಡ್ತಾವಳೆ. ಕೆಂದ ಅವನಲ್ಲ, ನಿನ್ನೆ ಏನು ಮಾಡಿದ್ದಾನೆ ಗೊತ್ತಾ ಫ್ರೆಂಡ್ಸ್, ಒಂದು ಕೋಳಿ ಮರಿ ಪಕ್ಕಕ್ಕೆ ಹೋಗೈತೆ, ಎಳ್ಕೊಂಬಿಟ್ಟು ಇಲ್ಲಿ ಹೊಟ್ಟೆ ಹತ್ರ ಎಲ್ಲ ಕಿತ್ತಾಕ್ಬಿಟ್ಟಾನೆ. ಹೊಡೆದ ಒಟ್ಟು ಕಳ್ಳ ಅವನು ನಮ್ಮ ಕೆಂದ. ಹೊಡಿಬೇಕಾಯ್ತು, ತೋರಿಸ್ಬಿಟ್ಟು ಒಂದು ಕೋಳಿ ಮರಿ ತೋರಿಸ್ಬಿಡ್ಬೇಕಾಯ್ತು. ಪಾಪನ
ನಾನು ಇದು ಸತ್ಯ ಹೋಯ್ತಾನ ಫುಲ್ ಹಿಂಗೆ ಬಿದೋಗಿತ್ತು ಹೋಗ್ಬಿಟ್ಟು ಅವ್ನು ಯಾಕೋ ಇತ್ತೀಚೆ ಕೋಳಿನೇ ಪಾಠ ಆಗ್ಬಿಟ್ಟಂಗ ಒಂದ್ಸಲ ಹಿಂಗೆ 12 ಮರಿ ಒಬ್ಬನೇ ತಿನ್ಕೊಂಡಿದ್ದ. ಇಷ್ಟ ನಮ್ಮಲ್ಲಿ ಒಂದು 5,000 ರೂಪಾಯಿ ಕೋಳಿ ಮರಿವೆ ನಾನು. ಒಸಿ ಪಿಳ್ಳೆಗಳು ತಿನ್ಲಿಲ್ಲ. ನೆನೆನೂ ಅಷ್ಟೇ ಅದೊಂದು ಐತೆ, ಅದನ್ನ ಪಕ್ಕಕ್ಕೆ ಹೋಗ್ಬಿಟ್ಟೈತೆ ಎಳ್ಕೊಂಬಿಟ್ಟು, ಅದು ಇಷ್ಟು ತಪ್ಪ ಮರಿ ಅದನ್ನೇ ಎಳ್ಕೊಂಬಿಟ್ಟು ಪುಕ್ಕ ಎಲ್ಲ ಕಿತ್ತುಬಿಟ್ಟು ಇಲ್ಲೆಲ್ಲ ಕಚ್ಚಾಕ್ಬಿಟ್ಟಾನೆ. ಅಂತ ಕಳ್ಬುದ್ದಿ ಕಲ್ತವನು ಅವನು. ನಿನಗೆ ಹೇಳ್ತಾ ಇರೋದು ಕೋಳಿ ಮರಿ ತಿನ್ಕೊಂಡೆ. ನಿನಗೆ ನನ್ನ ಮುದ್ದು ಜಾಸ್ತಿ ಆಗೈತೆ ಪಾಪ. ನಿನಗೆ ನನ್ನ ಮುದ್ದು ಜಾಸ್ತಿ ಆಗೈತೆ. ನಿಮ್ಮ ಅಮ್ಮ ಏನೆಲ್ಲ ಬಿಡ್ತಾ ಇರ್ತಾಳೆ ಒದೆಯ, ಹಂಗೆ ಮಾಡ್ತಾರೆ ನಮ್ಮ ಕೋಳಿ ಮರಿ. ನಾವು ಸಾಕಿದ್ರೆ ನೀನು ತಿನ್ಕೋಬಾರ್ದಂಗೆ. ನಿನಗೂ ದಪ್ಪ ಆದಮೇಲೆ ಮಾಡಿಬಿಟ್ಟು ಏನಾದ್ರು ಕೊಡ್ಸಿನ್ ತಾನೆ. ಹೆಂಗೆ ಮನ್ಕೊಂಡು ನೋಡಿ. ಇವೆಲ್ಲ ಗೊತ್ತಾಯ್ತದೆ. ನನ್ನ ಹತ್ರ ಚೆನ್ನಾಗಿ ಆಟ ಆಡ್ತಾನೆ, ಇವ್ರ ಅಮ್ಮನ ಹತ್ರ ಉಸಿರು ಬಿಡಲ್ಲ. ಇನ್ನೊಂದ್ಸಲ ಹೆಂಗೆ ಮಾಡಬಾರ್ದು ಹೇಳಿದ್ದೀನಿ ಬಿಡತ್ತಾರೆ. ಹೇಳಿದ್ದೀನಿ ಬಿಡು. ನಾನೇನಿಲ್ಲ ಬಿಡ್ತಾ ಇರ್ತೀನಿ ಅದೇಯ. ಇಲ್ಲ ಕೋಳಿ ಮರಿ ಚಪ್ಪಲಿ ಪಪ್ಲಿ ಕಡ್ದಾಗ ಒದೆ ಕೊಡ್ಬೇಕು. ಮೊನ್ನೆ ಅವತ್ತು ನನ್ನ ಸ್ಲಿಪ್ಪರ್ ತಗೊಂಬಿಟ್ಟಾನೆ. ಅವತ್ತಿಂದ ಮುಡ್ತಾರೆ ಹಂಗೆ. ಅವನೇನಾದ್ರು ತಪ್ಪು ಮಾಡಿದಾಗ ತೋರಿಸಿ ಹೊಡಿಬೇಕು, ಅವಾಗ ಗೊತ್ತಾಗುತ್ತೆ ನನಗೆ ಇದಕ್ಕೆ ಹೊಡಿತವ್ರೆ ಅಂತ. ಕೋಳಿ ಮರಿ ನೆನೆ ತೋರಿಸ್ಲಿಲ್ಲ ನಾನು. ಪಾಪ ಅದು ಫುಲ್ಲು ಇಲ್ಲೆಲ್ಲ ಕಿದಾಕ್ಬಿಟ್ಟಿದ ಪಾಪ. ಅದೇ ಇದಾಗಿತ್ತು. ಹೋಗಿ ಅಷ್ಟು ಒಂದ್ಸಲಿ 8-12 ಮರಿ ನಾವು ಒಟ್ಟಿಗೆ ತಿನ್ಕೊಬಿಟ್ಟಿದ. ಒಂದು ಕೋಳಿ ಮರಿ ಫುಲ್ಲು ಮನೆಯಿಂದ ಹೋಗಿ ಆಟ ಆಡ್ಲಿ ಅಂತ ಬಿಟ್ಟಿದ್ದೀನಿ. ಪಾಪ ಇನ್ನೊಂದು ವಾರದ ಮರಿಗಳು ಎಲ್ಲ ಒಳ್ಳೆ ಮಠ ತಿನ್ಕೋತಾರಲ್ಲ ಆ ತರ ತಿನ್ಕೊಂಡ್ಬಿಟ್ಟಿದ್. ನನಗೆ ಒಸಿ ಸಿಟ್ಟಿರ್ಲಿಲ್ಲ. ಆದ್ರೂ ಅದು ಇಷ್ಟು ತಪ್ಪ ಐತೆ ಅದು ಕೋಳಿ ಮರಿ. ಅದನ್ನೇ ಹೇಳ್ಕೊಂಡ ನೆನ್ನೆ. ನಮ್ ಕುಳ್ಳಿ ಇವತ್ತು ಮನೆ ಬಿಟ್ಟಾಳಲ್ಲ ಸುಮ್ಮನೆ ಸೈಲೆಂಟ್ ಆಗಿ. ಅವ್ರು ಏನು ಬಡ್ಕೊಂಡ್ರೆ ಇಷ್ಟೊತ್ತಿಗೆ ತಿಂಡಿ ಕೊಡಲ್ಲ. ತೊಳ್ಕೊಂಬಂದೇನು ಅಕ್ಕಿ ಮಳ್ಳೋಯ್ತೈತೆ, ಮಳ್ತಾ ಇದೆ. ಕೈ ಹುಷಾರು. ಆಯ್ತಾ ಕಟಾಕ್ ಬಂದ್ರೆ ಇಲ್ಲ ಇನ್ನು ನೀರು ಸಿಕ್ಕಾಗ ಅಳ್ಬೇಕು. ಹಂಗೆ ಹೊಡಿತಲ್ಲಿ ಬಾ ಸಣ್ಣದಾಗಿ ಹೊಸ ಕಟಾಕ್ ಹೋಗೋಣ. ತಡಿತದೆ ಅಂತೀಯ? ಇಲ್ಲ ಬಾ ಸೋದೇನ ಅಳ್ಳಾಡ್ಕೊಡ ಬಾ. ಹಂಗೆ ಹೊಡ್ಲಿ. ಅಷ್ಟೊಳಗೆ ಹೊಸ ಕಟಾಕ್ ಬಂದ್ಬಿಡ್ತೀವಿ ಫ್ರೆಂಡ್ಸ್. ಹಸುಗಳಾರು ಮೇಯ್ತಿರ್ತವೆ. ಸಂಪತ್ ನಾನು ಬೈತಾ ಬಿಸ್ಲತ್ ಬಿಟ್ರೆ ಇವಾಗ ತಿಂಡಿ ಬಿಚ್ಕೊಳ್ಳೋಣ. ನೋಡ್ರಲ್ಲ ಇನ್ನೂ ತಿಂಡಿ ಆಗಿಲ್ಲ. ನಿಮ್ದು ಆಯ್ತಲ್ವಾ? ಇಲ್ಲೆಯ ತಡಲ್ಲ ಕಟಾಕ್ ಬತ್ತೆ. ಅವರು ನೋಡ್ತಾವ್ರಿ ನಮ್ಮನ್ನ ಹೇಳ್ಕೊಂಡು ಆಯ್ತಲ್ಲ ಅಂತ. ಮೇವು ಎಕಡೆ ಐತೆ ಹೇಳು? ನಡಿರಲ್ಲ. ಅಯ್ಯೋ ಸಾರು ನೆತ್ತಾಗ್ತಾ. ನಡಿ ನಡೀರೋ ಕುಳಿ ನಡಿ. ಹಾಂ ಅಂತ ಹೋಗ್ಬೋದು. ನಡಿ ನಡಿ ನಡಿ. ಹೋಯ್ತಾಳೆ ಹಿಡ್ಕ. ಹಾಂ ಒಯ್ಯ ಅಲ್ಲೇ. ಅವು ಬೊದ ಹಸ್ರು ಇಲ್ಲಿ ಇಷ್ಟೊಂಥರ ಐತೆ. ಹಾಂ ಒಯ್ಯಲ್ಲಿ ಒಯ್ಯ. ಪುರಂಬಳೆ ಎತ್ಕ. ಅದ್ರೊಳಗೆ ಅಲ್ಲಿ ಜೇನು ಕಟ್ಟವಲ್ಲ. ಕಾಣ್ತೈತಾ? ಅಲ್ಲೇ ಕಡತಲ್ಲ ನಿಂಗೆ ಕಾಣಿಸ್ತಿಲ್ವಾ? ಕರೆಕ್ಟ್ ಇಲ್ಲಿ ಕಾಣ್ತಾನ. ಹಂಗೈತೆ. ಅದ್ರೊಳಗೆ ಜೇನು ಕಟ್ಟೈತೆ ನೋಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಕಟ್ಟೈತೆ. ಅದ್ರೊಳಗೆ ತೆಂಗಿನ ಸಸಿ ಒಳಗೆ ಜೇನು ಕಟ್ಟಿರೋದು. ಅದು ಬಿಚ್ಚಕ್ಕಾಗಲ್ಲ ಅಲ್ವಾ? ಬೇಡ ಸುಮ್ಮನೆ ನೋಡಿ. ತೆಂಗಿನ ಮರದೊಳಗೆ ಕಟ್ಕೊಬಿಟ್ಟೈತೆ. ತೆಂಗಿನ ಮರದೊಳಗೆ ಗೂಡು ಮಾಡ್ಕೊಂಡೈತೆ. ಅದೇ ನಿನ್ನ ಕಡೆಗೆ ಬಿಡ್ತು ನೋಡಿ. ಹಾಲು ಬಿಡ್ಕತಾನ. ಅದು ಎಲ್ಲ ಹೋದ್ರಲ್ಲ. ಏಯ್ ಅಯ್ಯೋ ನಾನು ಏನು ನಾಯಿಗೆ ಬತ್ತ ಅಂತ ಓಡ್ಬೋತಾ ಇದ್ದೀನಿ. ಅವು ನೋಡ್ರಿ ಮರಿಗೋಳಿ ಕಡೆಗೆ ಬಂದು ಅದಕ್ಕೆ ಬಿಡ್ಕೊತ ಕುಂತ. ಏಯ್ ಯಾಕೆ ಹಂಗೆ ಬಿಡ್ಕತ್ತೀಯ? ಹಸರು ಬಿಟ್ರೆ ಮೇಯದೆಲ್ಲ ಹೋಯ್ತವೆ. ಆಮೇಲೆ ಬಿಡ್ತಾಳೆ ತಡಿ. ಅಯ್ಯೋ ಥರ ನಾವು ಆ ಕಡೆಗೆ ಹೋಗೋದು ನೋಡಿ. ಏನು ಬಿಡ್ಕೊಂಡು ಏನು ನೋಡಿದ್ರೆ ನಾನೇ ನಾಯಿಗೆ ಬಂದು ಅಂತ ಓಡ್ಬೋತಾ ಇದ್ದೀನಿ. ನೋಡಪ್ಪ ಆಗೈತಲ್ಲ.
ಅಳ್ಕಳತ್ ಮಾಡ್ದ ಸಾಕು. ಚೆನ್ನಾಗಿ ಬಂದೈತೆ. ಇದನ್ನು ಕಳ್ಕೋದು ರೆಡಿ. ನಮ್ಮ ಒಲೆ ಮ್ಯಾಗ್ಲದು ಪಲಾವ್, ಬಿಸಿ ಬಿಸಿ ಪಲಾವ್, ಮಶ್ರೂಮ್ ಪಲಾವ್. ನಾನು ನಾಯಿಗೆ ಬಂದಿದೆ ಅಂತ ಓಡ್ಬೋದೇನೆ. ಆ ಮರುಗಳು ಅಲ್ಲಿ ಬಂದ್ಬಿಟ್ಟಿದ್ವಲ್ಲ, ಅದಕ್ಕೆ ಹೆಂಗೆ ಬಿಡ್ಕೋದಿಲ್ಲ ಕಣವಳು. ಎಲ್ಲಿ ಬಂದಿದ್ದೆವು? ಅಲ್ಲಿ ಆ ಕಡೆ ತುಂಡಿ ಬಂದಿದ್ದೆ. ಎಲ್ಲ ಬಿಟ್ಟು ಹೋಗಾರ ಅಂತ ಬಿಡ್ಕೊಂಡಾಳು. ನೋಡು ಯಾವ್ದಾರು ಅಲ್ಲಿ ಮೂಲೆಯಲ್ಲಿ ದೊಡ್ಡದಾಗೈತೆ ನೋಡು. ಅದ್ ಕಡಿ ಅದ್ ಕಡಿತಾ ಇದ್ರೆ ಆಮೇಲೆ ಹೊಡ್ಕತಾವಲ್ವಾ. ಗಸಗಸೆ ಸೊಪ್ಪು ಚೆನ್ನಾಗಿ ತಿಂತಾವೆ ನಮ್ಮವು. ಗಸಗಸೆ ಸೊಪ್ಪು ಚೆನ್ನಾಗಿ ತಿಂತಾವ ನಮ್ಮವು. ಅವಳು ನೋಡಿಲಿ ಹೆಂಗ್ ಆಡ್ತಾವಳೆ ಅಂತ. ಅಲ್ಲಿ ನೋಡಿ ಇನ್ನು ಸೊಪ್ಪಲ್ಲಿ ತರಕ್ಕೆ ಇದು ಮಾಡ್ತಾವ್ರೆ, ಕತ್ರಿಸ್ತಾವ್ರೆ. ಇವಳು ನೋಡಿ ಅಲ್ಲೇ ಹೆಂಗ್ ಆಡ್ತಾಳೆ. ಕೊಡಿಕೆ ಒಳಗಿಂದ ಬಿಟ್ಟಿದ ತಕ್ಷಣನೇ ಇಲ್ಲಿ ಓಡ್ ಬರ್ತಾರಲ್ಲ, ಅವ್ರು ಗಸಗಸೆ ಹಣ್ಣು ಆಯ್ತಿರ್ತಾರೆ ಮರದಡಿ. ನಮ್ಮ ಈ ಚಿಂಟಾಳಿ ಪಂಟಾಣಿ ಅವರಲ್ಲ, ಹೊಲ್ದೊಳಗೆ ಹೋಗಿ ಎಲ್ಲರೂ ಹಸ್ರು ಮೇಯ್ತಾರೆ, ಇಲ್ಲಿ ಓಡಾಡ್ತಾರೆ. ಅಯ್ಯೋ, ನಾನ್ ಸ್ಟಾರ್ಟಿಂಗು ನಮ್ಮ ಮರದಲ್ಲಿ ಗಸಗಸೆ ಹಣ್ಣು ಬಿಟ್ಟಾಗ ಡೈಲಿ ತಿನ್ನಿವಿ. ಎಷ್ಟು ತಿಂತಿದ್ದೆ ಅನ್ನೋದೇ ಗೊತ್ತಿಲ್ಲ, ಲೆಕ್ಕಿಲ್ದಂಗೆ ತಿನ್ನಿವಿ. ಆದ್ರೆ ಇವಾಗ ತಿನ್ನೋದೇ ಇಲ್ಲ. ಸಖತ್ತು ಹಣ್ಣಾಗಿರೋ ಟೇಸ್ಟ್ ಇರಲ್ಲ. ಒಂದು ಮೀಡಿಯಮ್ ಆಗಿ ಹಣ್ಣ ಇರ್ತಾವಲ್ಲ, ಅವು ಟೇಸ್ಟ್ ಇರ್ತವೆ. ಫುಲ್ ಹಣ್ಣಾದವು ಸ್ವೀಟ್ ಕಮ್ಮಿ ಇರ್ತವೆ. ಹೋಗಿಲ್ಲ ನಿಮ್ಮ ಅವ್ರು ತಿನ್ಲಿ. ಇವು ನೋಡಲ್ಲಿ ಅಲ್ಲಿ ಅಲ್ಲೂ ಮೇಯ್ತಾರೆ, ಇಲ್ಲೂ ಮೇಯ್ತಾರೆ. ಅವ್ರು ಅವು ಕಟ್ಟಿದ್ದೀವಿ. ಇವೇ ಸಿಡಿಯಲ್ಲ ಅಲ್ವಾ? ಬಿಡಿ ಇಲ್ಲಿ ಅಪ್ಪರ ಎತ್ಕೊಂಡ್ಬಿಡು. ಈ ಕೈಯಿಂದ ನಡೆಸ್ತೇವೆ ತಗೊಂಡು ಬಿಡ್ತಲ್ಲ ಆ ಥರ. ಒಂದೊಂದೇ ಬಿಟ್ಟು ಆಗ್ತದೆ. ಎಣ್ಣೆ ಐತೆ ಯಾವ್ದಕ್ಕೆ ಹೋಗು, ನಾನು ಇದ್ದೀನಿ ಇಲ್ಲಿ. ನೀವು ಸಾಕು ಮೀಟ್ರ್ ತಗ್ದ್ಯಾ ಕೆಲಸ ಬಿಟ್ಬಿಟ್ಟು ನನ್ನ ಕಾಯ್ಕೊಂಡು ಕುತ್ಕೋಬೇಕಾದ್ರೆ. ಹಂಗೆ ಈ ಮನುಷ್ಯನಿಗೆ ಪ್ರತಿಯೊಂದು ಅಂಗನೂ ಇಂಪಾರ್ಟೆಂಟು. ಒಂದು ಅಂಗಕ್ಕೆ ಏನಾರು ಇದಾಯ್ತಂದ್ರೆ ಕೈ ಕಾಲೆಲ್ಲ ಚೆನ್ನಾಗಿರ್ಬೇಕಾದ್ರೆ ಅಷ್ಟೇ ಬೆಲೆ. ಒಂಚೂರು ಮೂಲೆ ಕುತ್ಕೊಂಡ ನೀನೇ ಮೂಲೆ ಕುತ್ಕೊಂಡು ನಾನು ಎಸ್ ಕೊಡ್ತೀನ. ಎಸ್ ಬಿಡಲ್ಲ, ಆದ್ರೆ ಕೆಲ್ಸಕ್ಕೆ ಹೋಗ್ತಾಯ್ತದ ನೀನು. ಬರ್ಬೇಕಾರ್ಲೆ ನಾವು ಅಡುಗೆ ಮಾಡ್ಬೇಕಾರ್ಲೆ ಹುಷಾರಾಗಿ. ಯಾಕೆಂದ್ರೆ ಗ್ಯಾಸ್ ಮೇಲೆ ಆದ್ರೆ ಸ್ವಲ್ಪ ದೂರ ಇರ್ತೀವಿ. ಇಲ್ಲಿ ಒಲೆ ಮೇಲೆ ಅಡುಗೆ ಮಾಡ್ತಿದೀವಿ ಅಂದ್ರೆ ಇಲ್ಲೇ ಇಷ್ಟೇ ಡಿಸ್ಟೆನ್ಸ್. ಅದೇನಾರು ಕಣ್ಣಿಗೆ ಸಿಡೀತ ಅಂದ್ರೆ ನಮ್ ಲೈಫ್ ಹಾಳಾಗೋಯ್ತದೆ. ಕಣ್ಣು ಭಾಳ ಇಂಪಾರ್ಟೆಂಟ್. ಒಂಚೂರು ಕೈ ಕಾಲು ಏನಾರು ಆದ್ರೂ ಮಾಡ್ಬೋದು. ನೋಡಿ ಹೆಂಗ್ ಸಿಡಿತಾ ಗೊತ್ತಾ, ಅಲ್ಲಿಂದ ಇಲ್ಲಿಗೆ ಆಗ್ತೈತೆ ಎಣ್ಣೆ. ನಾವು ಅಡುಗೆ ಮಾಡ್ಬೇಕಾದ್ರೆ ಒಂದೊಂದ್ಸಲ ನಮ್ ಪುಣ್ಯ ಇಲ್ಲಿ ಮೇಲ್ಗಡೆ ರಪ್ಪೆ ಮೇಕೈತಲ್ಲ, ಅಲ್ಲಿ ಸಿಡಿತದೆ. ಸಡನ್ ನಾವ್ ಹಿಂಗ ಆರ್ಬೇಕಾದ್ರೆ ಪಟ್ಟಂತ ಹಿಂಗ್ ಕಣ್ಣು ಮುಚ್ಕೊಂಡ್ಬಿಡ್ತೀವಲ್ಲ, ಇಲ್ಲಿ ಸಿಡಿತದೆ. ಮಿಸ್ ಆಗ ಕಣ್ಣೊಳಗೆ ಸಿಡಿತಂದ್ರೆ ಕಣ್ಣೇ ಉಂಟಾಯ್ತದೆ. ಕಷ್ಟ ಕಣಪ್ಪ. ಈ ವಾಟೆನೇ ದಪ್ಪ ಇಲ್ಲ ತರ. ಎಷ್ಟು ಐತೆ ವಾಟ. ಕಟ್ ಮಾಡ್ತಿದ್ದಂಗೆ ಬಾಯಿ ನೀರು ಬರ್ತಾವ ನನಗಂತೂ. ಉಪ್ಪು ಖಾರ ಕೊಡಲಿ. ಸ್ವಲ್ಪ ಉಪ್ಪು ಹಾಕ್ತಾ ಏನ್ ಸಕ್ಕತ್ತಾಗೈತೆ ಅಂದ್ರೆ ಅಷ್ಟೊಂದು ಉಪ್ಪು ಖಾರ ಹಾಕಿದೀಯಾ ನೋಡಿ. ದುಡ್ಡು ಕೊಟ್ಟು 50 ರೂಪಾಯಿ ಕೊಟ್ಟಿರೋದಕ್ಕೂ ಲಾಸ್ ಏನಿಲ್ಲ. 3 ಕಾಯಿ ಕೊಟ್ಟಿದ್ರು. ಮಾವಿ ಕಂಟಿಗೆ ಕಬಾಬ್ ಇದಾಗ್ಬಿಟ್ಟು ಸೂಪರ್ ಆಯ್ತು. ಇದು ಹಂಗೆ ಇಟ್ಟಿಕು. ಅಂಬೆ ಒಂದೇ ಉಸಿರು ಒಂದೇ ಉಸಿರೇ ಓಡ್ಬಿಟ್ಟು ಮರ ಹತ್ಕೊಂಡ್ಲು. ಅದೇನೋ ನೋಡ್ತಾಳೆ. ಅದೇನ್ ನೋಡ್ತಾ ಅದೇನ್ ಓಡ್ಸ್ಕೊಂಬತ್ತು. ಅಯ್ಯೋ ಅಕ್ಕಿಗಳು ಸೌಂಡ್ ಮಾಡಿದ್ವಲ್ಲ, ಅದಕ್ಕೆ ಓಡ್ ಬಂದ್ಲೇನಪ್ಪ ಅವಳು. ಇಲ್ಲ ನಾ ಮುಂಜಾ ಒಂದು ಓಡ್ಸ್ಕೊಂಬತ್ತದ ಅವಳನ್ನ. ಮುಂಜಕ್ಕೆ ಹೋಗಿ ಆಗದೇ ಇಲ್ಲ. ಮುಂಜಕ್ಕೆ ಎದ್ರಿಕತಾಳೆ ನೋಡಿ. ಇಲ್ಲಿ ಮನುಷ್ಯ ಮಾವಿನಕಾಯಿ ನನಗೋಸಿ ಇದ್ಕಾಯಿ ಕೊಡ್ತಾರ ಬಾಕ್ಸ್ಗೆ. ನೋಡಿ ತಗೊಳ್ತೀನಿ. ಕಬಾಬ್ ರೆಡಿ ಆದವು. ಫ್ರೆಂಡ್ಸ್ ಕಬಾಬು ರೆಡಿ ಆದೋ. ಏನು ತಿಂಡಿ ತಿನ್ಬೇಕು.
ಫ್ರೆಂಡ್ಸ್, ಇವತ್ತಿನ ಲಾಗ್ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ವಿಡಿಯೋನ ಪ್ರತಿಯೊಬ್ಬರು ಸಹ ಹೈಪ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಮಶ್ರೂಮ್ ಕಬಾಬ್ ನೋಡಿ, ನಮಗೆ ನೋಡ್ತೀವಿ ಬಾಯಿಗೆ ನೀರು ಬರ್ತೈತೆ. ರುಚಿ ಸಕ್ಕತ್ತಾಗಿದೆ ಫ್ರೆಂಡ್ಸ್.